ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಿಲಯ, ಪಾಲಕರ ನಿಲಯ, ಮೇಲ್ವಿಚಾರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೌನ ಪ್ರತಿಭಟನೆ ನಡೆಸಲಾಗಿದೆ. ಇಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ನಿಲಯ, ಪಾಲಕರ ನಿಲಯ, ಮೇಲ್ವಿಚಾರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಗರದ ಡಿಸಿ ಕಚೇರಿ ಮುಂದೆ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಬಗ್ಗೆ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ವಸತಿ ನಿಲಯಗಳ ಮತ್ತು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ಬಗ್ಗೆ ಆರೋಪಗಳು ಬರ್ತಾ ಇರುವುದು ನಿರಾಧಾರ ಮತ್ತು ಸತ್ಯಕ್ಕೆ ದೂರವಾಗಿದೆ ಅಂತ ಸ್ಪಷ್ಟೀಕರಣ ನೀಡಲಾಗಿದೆ. ಎಲ್ಲಾ ರೀತಿಯ ಸ್ವಚ್ಛತೆ ಆಗಿರಬಹುದು ಮತ್ತು ನಿಲಯಗಳ ನಿರ್ವಹಣೆ ಆಗಿರಬಹುದು ಬಹಳಷ್ಟು ಅತ್ಯುತ್ತಮ ರೀತಿಯಿಂದ ಕೂಡುತ್ತೆ. ಇದಕ್ಕೆ ಸಾಕ್ಷಿ ಏನಪ್ಪ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ಕಮಿಟಿಗಳು, ಕೆಲವು ಏನಪ್ಪ ಅಂದರೆ ಸಮಿತಿಗಳು ಒಂದೇನಪ್ಪ ಅಂದರೆ ನಮ್ಮ ವಸತಿ ನಿಲಯಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಊಟ ಅದೆಲ್ಲವನ್ನು ಏನಪ್ಪ ಅಂದರೆ ಪರೀಕ್ಷಿಸಲಾಗಿ ಉತ್ತಮ ಗುಣಮಟ್ಟದಿಂದ ಇದು ಮಾಡಲಾಗಿದೆ. ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು CS ಅವರು ಎಲ್ಲರೂ ವಿಸಿಟ್ ಮಾಡಿ ಕೂಡ ಏನಪ್ಪ ಅಂದರೆ ಬೇರೆಯವ್ರಿಗಿಂತ ಏನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ, ಊಟದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಬಾಹ್ಯ ಒತ್ತಡಗಳಿಂದ ಕೆಲವು ಬಾಹ್ಯ ಶಕ್ತಿಗಳು, ಒತ್ತಡ ಗುಂಪುಗಳು ಏನು ಮಾಡ್ತಾ ಇದ್ದಾವೆ ಅಂದರೆ ಒಂದು ಬೇಕಂತಲೇ ಏನಪ್ಪ ಅಂತಂದರೆ ನಮ್ಮ ಒಂದು ನಿಲಯ ಮೇಲ್ವಿಚಾರಕರು, ವಾರ್ಡನ್ಗಳ ಮೇಲೆ ಮತ್ತು ಕೆಲವು ಅಧಿಕಾರಿಗಳ ವಿರುದ್ಧ ಏನಪ್ಪ ಅಂದರೆ ಕೆಲವು ಸುಳ್ಳು ಆರೋಪಗಳು ಮಾಡ್ತಾರೆ. ಅಂದರೆ ಅಧಿಕೃತ ಪೂರಕ ದಾಖಲೆಗಳೇ ಇಲ್ಲ ಅವ್ರ ಕಡೆ. ಆದರೂ ಕೂಡ ಏನಪ್ಪ ಅಂದರೆ ಅಧಿಕೃತ ದಾಖಲೆಗಳಿಲ್ಲದೆ ಏನಪ್ಪ ಅಂದರೆ ಹೋರಾಟ ಮಾಡೋದು, ಈ ಥರ ಭ್ರಷ್ಟಾಚಾರ ಇದೆ, ಅದು ಇದೆ, ಯಾವುದೂ ಭ್ರಷ್ಟಾಚಾರ ನಾವು ಮಾಡಿಲ್ಲ. ಇದೆಲ್ಲ ಸತ್ಯಕ್ಕೆ ಏನಪ್ಪ ಅಂದರೆ ಭಾಳಷ್ಟು ದೂರವಾಗಿರ್ತಕ್ಕಂಥ ವಿಚಾರ. ಮತ್ತೇನಪ್ಪ ಅಂತಂದರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ರೀತಿಯಿಂದ ಉತ್ತಮ ಮಟ್ಟದಾಗಿರ್ತಕ್ಕಂಥ ಏನಪ್ಪ ಗುಣಮಟ್ಟದ ಆಹಾರವನ್ನು ನೀಡ್ತೀವಿ. ಇಲ್ಲಿವರೆಗೂ ಯಾವುದೇ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮ್ಮ ವಿರುದ್ಧ ಆಗಲಿ, ಇಲಾಖೆ ವಿರುದ್ಧ ಆಗಲಿ ಅಥವಾ ಅಧಿಕಾರಿಗಳ ವಿರುದ್ಧ ಒಂದೇ ಒಂದು ಸಮಸ್ಯೆ ಕೂಡ ಏನಪ್ಪ ಅಂದರೆ ಬೇರೆ ಕಡೆಗೆ ಹೇಳಿಲ್ಲ, ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರ ಅಧಿಕಾರಿಗಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಥವಾ ಮಾಧ್ಯಮ ಮಿತ್ರರಿಗಾಗಲಿ ಅಥವಾ ಯಾವುದೇ ಸಂಘಟನೆಗಳು ಕೂಡ ನಮ್ಮ ವಸತಿ ನಿಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಹೋಗಿ ನಮಗೆ ಈ ರೀತಿ ಸರಿಯಾಗಿ ಇಂಥ ವಾರ್ಡನ್ಗಳು ಊಟ ಕೊಡ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಯಾವುದಾದ್ರು ಒಂದೇ ಒಂದು ದಾಖಲೆಗಳು ತಮ್ಮ ಹತ್ರ ಇದ್ದಪ್ಪ ಅಂದರೆ ಬೇಕಾದ್ರೆ ನಮ್ಗೆ ತೋರಿಸ್ಲಕ್ಕ ಯಾವ ವಸತಿ ನಿಲಯದಲ್ಲಿದೆ, ಎಲ್ಲೋ ಒಂದು ಸಣ್ಣ ತಪ್ಪು ಆಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಅದನ್ನೇ ಏನಪ್ಪ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇವರು ದೊಡ್ಡ ಭ್ರಷ್ಟರಿದ್ದಾರೆ ಅದು ಸತ್ಯಕ್ಕೆ ಇದು ಇಲಾಖೆಯ ಒಂದು ಕಪ್ಪು ಚುಕ್ಕೆ. ಇದರಿಂದ ಏನಪ್ಪ ಸರ್ಕಾರದ ಯೋಜನೆಗಳು ನಾವು ಅನುಷ್ಠಾನಗೊಳಿಸ್ಲಿಕ್ಕೆ ನಮಗೆ ಹಿನ್ನಡೆ ಆಗ್ತಾಯಿದೆ. ಯಾಕಂದರೆ ನಮಗೆ ಈ ಒಂದು ಸುಳ್ಳು ಆರೋಪಗಳಿಂದ ಏನಪ್ಪ ಅಂದ್ರೆ ನಮ್ಮ ಮನಸ್ಥೈರ್ಯ ಕುಗ್ಗಿ ಹೋಗ್ತಿದೆ. ಇದರಿಂದ ಸರ್ಕಾರದ ಯೋಜನೆಗಳೇನದಾವಲ್ಲ, ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡೋದಾಗಿರ್ಬೋದು, ನಮ್ಮ ಮತ್ತು ನಿಲಯ ಮೇಲ್ವಿಚಾರಕರಿಗೆ ನಾವು ಕೇವಲ ಊಟ ವಸತಿ ಅಷ್ಟೇ ಅಲ್ಲ, ಏನಪ್ಪ ಅಂದರೆ ವಿದ್ಯಾರ್ಥಿ ವೇತನ ಅಂತ ಹೇಳಿಕೊಂಡು ಸಮುದಾಯ ಭವನಗಳ ನೋಡಲ್ ಆಫೀಸರ್ ಅಂತ ಹೇಳಿಕೊಂಡು ಕೆಲಸ ಮಾಡ್ತಿದ್ದೀವಿ. ಇತ್ತೀಚೆಗೆ ಜನಗಣತಿಯಲ್ಲಿ ಕೂಡ ಭಾಗವಹಿಸ್ತೀವಿ. OTR NSP to OTR ಅಂತ ಹೇಳಿಕೊಂಡು ಅದರಲ್ಲಿ ಭಾಗವಹಿಸ್ತಿದ್ದೀವಿ. ಮತ್ತೇನಪ್ಪ ಅಲೆಮಾರಿ ಜನಾಂಗದವರ ಏಳಿಗೆಗಾಗಿ ಏನಪ್ಪ ಅಂದರೆ ಅವುಗಳ ನೋಡಲ್ ಆಫೀಸರ್, ಪರಿಶೀಲನಾಧಿಕಾರಿಗಳು ಅಂತ ಹೇಳಿಕೊಂಡು ಕೆಲಸ ಮಾಡ್ತಿದ್ದೀವಿ. ನಾವು ಕೇವಲ ಊಟ ವಸತಿ ಅಷ್ಟೇ ಅಲ್ಲ, ಅದರ ಜೊತೆಗೆ ಏನಪ್ಪ ಅಂದರೆ ನಾವು ಸರ್ಕಾರಕ್ಕೆ ಏನಪ್ಪ ಅಂದರೆ ಪೂರಕವಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಿದ್ದೀವಿ. ಇಂಥ ಕಾರ್ಯಕ್ರಮಗಳನ್ನು ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸಬೇಕಾದ್ರೆ ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ಬಗ್ಗೆ ಈ ರೀತಿ ಜನರು, ಬೇರೆ ಹೊರಗಿನ ಜನರು ಏನಪ್ಪ ಅಂದರೆ ಈ ರೀತಿ ಕುಗ್ಗುವಂಥ ಮನಸ್ಥೈರ್ಯವನ್ನು ಉಂಟು ಮಾಡಿದರೆ ನಮಗೆ ಸರ್ಕಾರದ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಲಿಕ್ಕೆ, ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ಕುಂಠಿತ ಆಗ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಇಲಾಖೆಯವರೇ ಆದ ಸೋಮಶೇಖರ್ ಬಂದು ಇಲಾಖೆ ಪರವಾಗಿ ಇಲಾಖೆ ಎಲ್ಲ ಸಿಬ್ಬಂದಿಗಳನ್ನು ತನ್ನ ಸ್ವಂತವನ್ನು ತಿಳ್ಕೊಂಡು ಇಲಾಖೆ ಅಭಿವೃದ್ಧಿಗಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇರುವಾಗ ಒಂದು ಚೇಂಜಸ್ ಅಂತಾಗ ಕೆಲವೊಂದು ಬದಲಾವಣೆ ಅನಿವಾರ್ಯವಾಗುತ್ತದೆ. ಆ ಬದಲಾವಣೆಗೆ ಕೆಲವೊಂದಿಷ್ಟು ಜನ ಸಕಾರಾತ್ಮಕವಾಗಿ, ಕೆಲವೊಂದಿಷ್ಟು ಜನ ನಕಾರಾತ್ಮಕವಾಗಿ ಒಂದು ಒಪ್ಪಿಗೆ ನೀಡಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಗಳು, ಪ್ರತ್ಯಾರೋಪಗಳು ಬರೋದು ಸಾಮಾನ್ಯ. ಅದು ಯಾವುದೂ ಕೂಡ ಒಂದು ಇಲಾಖೆ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು ಬರ್ಬೋದು. ಇಂಥ ಒಂದು ಜನಪರವಾದ, ವಿದ್ಯಾರ್ಥಿ ಪರವಾದ ಒಂದು ಇಲಾಖೆಯನ್ನು ಹಲವಾರು ವರ್ಷಗಳಿಂದ ಸುಗಮವಾಗಿ, ಸುಸೂತ್ರವಾಗಿ ನಡೆಸ್ಕೊಂಡು ಬರ್ತಾ ಇರುವಾಗ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಮ್ಮ ಇಲಾಖೆ ಒಂದು ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರಗಿ.